ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಇಡ್ಲಿ ಹಿಟ್ಟಿನ ರೆಸಿಪಿ ಜೊತೆ ಬಂದಿದ್ದೀನಿ. ನಮ್ಮ ಚಾನಲ್ಲಿ ನಾನು ತುಂಬ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅಂದರೆ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಮಾಡೋದು, ಅಂದರೆ ಅದರಲ್ಲಿ ಒಂದೊಂದು ವಿಡಿಯೋದಲ್ಲಿ ನಾನು ಒಂದೊಂದು ಟಿಪ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತೊಂದು ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ಇವತ್ತಂದ್ರೆ ಇವಾಗ ಒಂದು ವೇಳೆ ನಾವು ಉದ್ದಿನ ಬೇಳೆ ನೆನೆಸಿಡುವಾಗ ಸ್ವಲ್ಪ ಉದ್ದಿನ ಬೇಳೆ ಕಡಿಮೆ ಆದ್ರೂ ಕೂಡ ಹಿಟ್ಟು ಚೆನ್ನಾಗಿ ಉಬ್ಬಿ ಬರಲ್ಲ. ಅಂತಹ ಸಿಚುವೇಶನ್ ಅಲ್ಲಿ ಈ ಟಿಪ್ಸ್ ಅನ್ನ ಫಾಲೋ ಮಾಡಬಹುದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆಮೇಲೆ ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಬೇಕು. ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಬೇಕು. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಕೂಡಲೇ ಸಿಗ್ಬಹುದು. ಮೊದಲು ನೋಡಿ, ನಾನಿಲ್ಲಿ ದೋಸೆ ಅಕ್ಕಿ ತಗೊಂಡಿರೋದು, ಅಂದ್ರೆ ನಾವು ನಾರ್ಮಲ್ ದೋಸೆ ಮಾಡುವಂತ ಅಕ್ಕಿ, ವೈಟ್ ರೈಸ್. ಇದು ನಾನು 2 ಕಪ್ ಅಕ್ಕಿ ತಗೊಂಡಿದ್ದೀನಿ. ನಾನು ನೋಡಿ ಇವಾಗ 1 ಕಪ್ ಇಲ್ಲಿ ತೋರಿಸ್ತಾ ಇರೋದು. ಟೋಟಲ್ 2 ಕಪ್ ಅಕ್ಕಿ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒಂದು ಮಿನಿಮಮ್ ಒಂದು 6 ಗಂಟೆ ಹೊತ್ತಾದ್ರೂ ಇದನ್ನ ನೆನೆಸಿಡ್ಬೇಕು. ಅದಕ್ಕೆ ನೋಡಿ ನಾನಿಲ್ಲಿ ಕೇವಲ ಅರ್ಧ ಕಪ್ ಉದ್ದಿನ ಬೇಳೆ ಮಾತ್ರ ನಾನಿಲ್ಲಿ ಉಪಯೋಗಿಸಿರೋದು. ಆಮೇಲೆ ಇಲ್ಲಿ ನಾನು ಮೆಂತೆ ಕಾಳು ಕೂಡ ಉಪಯೋಗಿಸಿಲ್ಲ. ನಿಮ್ಗೆ ಬೇಕಿದ್ರೆ ಸೇರಿಸಬಹುದು. ನಾನಂದ್ರೆ ನಿಮ್ಗೆ ತೋರಿಸೋದಿಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಅಂದ್ರೆ 2 ಕಪ್ ಅಕ್ಕಿಗೆ ಅರ್ಧ ಕಪ್ ಉದ್ದಿನ ಬೇಳೆ ತಗೊಂಡಿರೋದು. ಇದೆರಡನ್ನು ಕೂಡ ಚೆನ್ನಾಗಿ ತೊಳೆದು ಮಿನಿಮಮ್ ಒಂದು 6 ಗಂಟೆ ಹೊತ್ತಾದ್ರೂ ಇದನ್ನ ನೀರಲ್ಲಿ ನೆನೆಸಿಡ್ಬೇಕು. ನಾನು ಇದನ್ನ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟು ಬರ್ತೀನಿ. ಇವಾಗ ನೋಡಿ 6 ಗಂಟೆ ಹೊತ್ತು ಕಳೆದಿದೆ. ಮೊದಲು ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ. ಇವಾಗ ನೋಡಿ ಈ ರೀತಿ ಇದೆ. ಚೆನ್ನಾಗಿ ತೊಳೆದು ನೆನೆಸಿಡ್ಬೇಕು. ನೋಡಿ ಚೆನ್ನಾಗಿ ನೆಂದಿದೆ, ಈ ರೀತಿ ಇದೆ, ಸಾಕು. ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಅದೇ ರೀತಿ ಉದ್ದಿನ ಬೇಳೆ ಕೂಡ ನೋಡಿ ಚೆನ್ನಾಗಿ ನೆಂದಿದೆ. ಉದ್ದಿನ ಬೇಳೆ ನೆನೆಸಿಡುವಾಗ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಳ್ಳಿ, ಯಾಕಂದ್ರೆ ನಾವು ಇದೇ ನೀರು ಉಪಯೋಗಿಸಿ ರುಬ್ಬೋದು. ಇದು ಕೂಡ ಚೆನ್ನಾಗಿ ನೆಂದಿದೆ. ಇಲ್ಲಿ ನಾನು ಮೊದಲು ಏನ್ ಮಾಡ್ತೀನಿ ಅಂದ್ರೆ ನೋಡಿ 3 ಹಪ್ಪಳ ತಗೊಂಡಿದ್ದೀನಿ. ಅಂದ್ರೆ ಉದ್ದಿನ ಬೇಳೆ ಹಪ್ಪಳ ಆಗಿರ್ಬೇಕು. ಇಲ್ಲಿ ನಾನು ಈ ಟಿಪ್ಸಿಗೆ ಉಪಯೋಗಿಸ್ತಾ ಇರುವಂತದ್ದು ಈ ಹಪ್ಪಳ. 3 ಹಪ್ಪಳ ತಗೊಂಡಿದ್ದೀನಿ. ಮೊದ್ಲು ಇದನ್ನ ಚೆನ್ನಾಗಿ ತೊಳೆದು ತರ್ತೀನಿ. ತೊಳೆದ್ಬಿಟ್ಟು ಇದನ್ನ ಸಣ್ಣಕ್ಕೆ ತುಂಡು ಮಾಡ್ಬಿಟ್ಟು ಈ ಬೌಲಿಗೆ ಹಾಕ್ತೀನಿ. ನೋಡಿ ಇವಾಗ ತೊಳೆದು ತಂದಿದ್ದೀನಿ. ಇನ್ನು ಇದನ್ನ ತುಂಡು ಮಾಡ್ಬಿಟ್ಟು ಈ ಬೌಲಿಗೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದು 10 ನಿಮಿಷ ನೀರು ಹಾಕ್ಬಿಟ್ಟು ಇದನ್ನ ನೆನೆಸಿಡ್ಬೇಕು. ಅಂದ್ರೆ ಒಂದ್ ವೇಳೆ ಉದ್ದಿನ ಬೇಳೆ ನಿಮ್ಗೆ ನೆನೆಸಿಡುವಾಗ ಸ್ವಲ್ಪ ಕಡಿಮೆ ಆಗ್ಬಿಟ್ರೆ ಅಂತ ಸಿಚುವೇಶನ್ ಅಲ್ಲಿ ಇದನ್ನ ನಿಮ್ಗೆ ರುಬ್ಬುವಾಗ ಉಪಯೋಗಿಸಬಹುದು. ಅವಾಗ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ. ನೋಡಿ ಒಂದು 10 ನಿಮಿಷ ನೆನೆಸಿಡ್ತಾ ಇದ್ದೀನಿ ಇದನ್ನ, ನೋಡಿ ಈ ರೀತಿ. ಆಮೇಲೆ ಇಲ್ಲಿ ಉದ್ದಿನ ಬೇಳೆ ನೀರನ್ನ ನಾನು ಈ ರೀತಿ ಕಲೆಕ್ಟ್ ಮಾಡಿರ್ತಾ ಇದ್ದೀನಿ. ಅಂದ್ರೆ ಇದು ನಮಗೆ ರುಬ್ಬೋದಿಕ್ಕೆ ಬೇಕಾಗುವಂತದ್ದು. ಉದ್ದಿನ ಬೇಳೆ ನೆನೆಸಿಟ್ಟ ನೀರಲ್ಲೇ ರುಬ್ಬಿದ್ರೆ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ. ಇನ್ನು ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಮೊದಲು ಉದ್ದಿನ ಬೇಳೆ ರುಬ್ಬಿ ತರ್ತೀನಿ. ನುಣ್ಣಗೆ ರುಬ್ಬೇಕು. ನೋಡಿ ರುಬ್ಬಿ ತಂದಿದ್ದೀನಿ, ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇದೆ ಹಿಟ್ಟು. ಇನ್ನು ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ನೆನೆಸಿಟ್ಟಂತಹ ಅಕ್ಕಿ ಹಾಕ್ತಾ ಇದ್ದೀನಿ. ನೋಡಿ ಎಲ್ಲ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಮೊದಲು ಅರ್ಧ ಕಪ್ ಅನ್ನ, ನಾನಿಲ್ಲಿ ಬಾಯ್ಲ್ಡ್ ರೈಸ್ ತಗೊಂಡಿರೋದು. ನಿಮ್ಗೆ ಅಕ್ಕಿ ಅನ್ನ ಆದ್ರೂ ಪರವಾಗಿಲ್ಲ, ಜಾಸ್ತಿ ಬೆಂದಿರಬಾರ್ದು. ಅರ್ಧ ಕಪ್ ಸಾಕು. ಆಮೇಲೆ ನಾವಿಲ್ಲಿ ನೆನೆಸಿಟ್ಟಂತಹ ಹಪ್ಪಳ ಇದೆಯಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಉದ್ದಿನ ಬೇಳೆ ನೆನೆಸಿಟ್ಟ ನೀರನ್ನೇ ಹಾಕ್ಬಿಟ್ಟು ಇದನ್ನ ರುಬ್ಬಿ ತರ್ತೀನಿ. ನೋಡಿ ಹಿಟ್ಟು ರುಬ್ಬಿ ತಂದಿದ್ದೀನಿ, ಎಲ್ಲ ಕೂಡ ರೆಡಿ ಆಗಿದೆ. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಹಿಟ್ಟಿಗೆ ನಾವು ಉಪ್ಪು ಕೂಡ ಸೇರಿಸ್ಬೇಕು ಇವಾಗ್ಲೇ. ಅದು ಕೂಡ ನಮಗೆ ಉಬ್ಬೋದಿಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಕೈ ಉಪಯೋಗಿಸಿ ಅಥವಾ ಏನಾದ್ರೂ ಬೇರೆ ಉಪಯೋಗಿಸಿ ನಿಮ್ಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಬೇಕು. ಒಂದು 10 ನಿಮಿಷ ಹೊತ್ತಾದ್ರೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಬೇಕು. ನೋಡಿ ಈ ರೀತಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ಮುಚ್ಚಿಡ್ತಾ ಇದ್ದೀನಿ. ಇನ್ನು ಇದನ್ನ ಯಾವ ರೀತಿ ಸೆಟ್ ಮಾಡ್ಬೇಕಂದ್ರೆ ಒಂದು ಕುಕ್ಕರ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಬಿಸಿನೀರು ಹಾಕ್ತಾ ಇದ್ದೀನಿ. ಅಂದ್ರೆ ಇವಾಗ ಸ್ವಲ್ಪ ಚಳಿ ಎಲ್ಲ ಜಾಸ್ತಿ ಇದ್ರೆ ಈ ಮೆಥಡ್ ಕೂಡ ಫಾಲೋ ಮಾಡಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದ್ರ ಮೇಲ್ಗಡೆ ನಾನಿಲ್ಲಿ ಹಿಟ್ಟು ಇಡ್ತಾ ಇದ್ದೀನಿ. ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿದ್ರಾಯ್ತು. ಅದ್ರ ಗ್ಯಾಸ್ಕೆಟ್ ತೆಗ್ಬಿಡಿ, ಅಂದ್ರೆ ಸ್ವಲ್ಪ ಗಾಳಿ ಕೂಡ ಸಿಗ್ಬೇಕು. ಒಂದು 10 ಗಂಟೆ ಹೊತ್ತು ಇದನ್ನ ರೆಸ್ಟ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಡೇ ಅಂದ್ರೆ ಬೆಳಿಗ್ಗೆ ನಾನು ಇದನ್ನ ತೆಗಿತಾ ಇದ್ದೀನಿ. ಹಿಟ್ಟು ನೋಡಿ ಯಾವ ರೀತಿ ಇದೆ ಅಂತ ಚೆಕ್ ಮಾಡೋಣ. ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ ಈ ರೀತಿ ಬಂದ್ರೆ ನಾವು ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಹಾಕಿದ್ರು ಕೂಡ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಅಂದ್ರೆ ನೀವು ಯಾವತ್ತೂ ಇಡ್ಲಿ ಮಾಡುವಾಗ ಹಪ್ಪಳ ಹಾಕ್ಬೇಕು ಅಂತ ನಾನು ಹೇಳಲ್ಲ. ಒಂದು ವೇಳೆ ಅಂತ ಸಿಚುವೇಶನ್ ಅಲ್ಲಿ, ಅಂದ್ರೆ ಒಂದ್ ವೇಳೆ ಉದ್ದಿನ ಬೇಳೆ ನಮ್ಗೆ ನೆನೆಸಿಡುವಾಗ ಸ್ವಲ್ಪ ಕಡಿಮೆ ಆಗ್ಬಿಟ್ರೆ ಅಥವಾ ಹಿಟ್ಟು ಉಬ್ಬೋದೇ ಇಲ್ಲ ಅಂತ ಅನ್ಸಿದ್ರೆ ಖಂಡಿತ ನಿಮ್ಗೆ ಈ ಮೆಥಡ್ ಅನ್ನ ಫಾಲೋ ಮಾಡ್ಬೋದು. ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ.
ಇನ್ನು ಇಡ್ಲಿ ಮಾಡಿ ತೋರಿಸ್ತೀನಿ ನಾನು. ಇಲ್ಲಿ ಇಡ್ಲಿ ಅಥವಾ ದೋಸೆ ಎರಡೂ ಕೂಡ ಮಾಡ್ಬೋದು. ಇಡ್ಲಿ ಮಾಡಿದ್ರೆ ನಿಮಗೆ ಕರೆಕ್ಟ್ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ ನಮಗೆ ತೋರಿಸೋದಿಕ್ಕಾಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಇಡ್ಲಿ ಮಾಡ್ತಾ ಇರೋದು. ನೋಡಿ, ಸ್ವಲ್ಪ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಬಿಸಿ ಆಗಿದೆ. ಸ್ವಲ್ಪ ಪ್ಲೇಟಿಗೆ ಎಣ್ಣೆ ಕೂಡ ಹಚ್ಚಿಕೊಂಡಿದ್ದೀನಿ. ಇನ್ನು ಇದ್ರ ಮೇಲ್ಗಡೆ ಹಿಟ್ಟು ಹಾಕ್ಬಿಟ್ಟು ಬೇಯಿಸಿದ್ರೆ ಆಯ್ತು. ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ನಾನು ಈ ರೀತಿ ಮಾಡ್ತಾ ಇರೋದು. ನೋಡಿ, ಚೆನ್ನಾಗಿ ಹಿಟ್ಟು ನೋಡಿ. ಆಮೇಲೆ ಹಿಟ್ಟು ಜಾಸ್ತಿ ನೀರು ಆಗ್ಬಾರ್ದು. ನಾವು ಇಡ್ಲಿ ಎಲ್ಲ ಮಾಡುವಾಗ ನೋಡಿ, ಜಾಸ್ತಿ ನೀರು ಸೇರಿಸಬಾರ್ದು. ಎರಡು ತಟ್ಟೆಯಲ್ಲಿ ಕೂಡ ಇಡ್ಲಿ ಹಿಟ್ಟು ಹಾಕ್ಬಿಟ್ಟು ನಾನು ಬೇಯಿಸ್ತೀನಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇನ್ನೊಂದು 15 ನಿಮಿಷ ಬೇಯಿಸಿದ್ರೆ ಸಾಕು. ಯಾಕಂದ್ರೆ ನೀರು ಚೆನ್ನಾಗಿ ಕುದಿಯೋದಿಕ್ಕೆ ಮೊದಲೇ ಇಟ್ಟಿದ್ದೀವಿ ನಾವು. ಇನ್ನು ಬೇಯಲಿದು 15 ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಇಡ್ಲಿ ಸಾಫ್ಟ್ ಆಗಿರುವಂತಹ ಇಡ್ಲಿ ನೋಡಿ, ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ. ಚೆನ್ನಾಗಿ ಎದ್ದು ಕೂಡ ಬಂದಿದೆ ನೋಡಿ, ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ. ಕೇವಲ ಅರ್ಧ ಕಪ್ ಉದ್ದಿನ ಬೇಳೆಯಲ್ಲಿ ಕೂಡ ಈ ರೀತಿ ಟಿಪ್ಸ್ ಎಲ್ಲ ಫಾಲೋ ಮಾಡಿದ್ರೆ ನಮಗೆ ಕರೆಕ್ಟ್ ಆಗಿ ಉಬ್ಬಿ ಬರುವ ಹಿಟ್ಟು, ಸಾಫ್ಟ್ ಆಗಿರುವ ಇಡ್ಲಿ ಕೂಡ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.